ಅವರು ಈಗೇನು ಯಾವ ಪಾರ್ಟಿಲಿ ಇಲ್ಲ ಅಂತ ಹೇಳಿದ್ರು. ಅದು ಹೇಳ್ತಾ ಇದ್ರು, ಪತ್ನಿ ಹೇಳ್ತಾ ಇದ್ರು, ನನ್ನ ಮಗನ ಎಲೆಕ್ಷನಲ್ಲೂ ನಾನೇ ಕ್ಯಾಂಪೇನ್ ಮಾಡಕ್ ಹೋಗಿರ್ಲಿಲ್ಲ. ನಾನು ಹೇಳಿದೆ, ಇಟ್ಸ್ ಎ ಕರೆಕ್ಟ್ ಡಿಸಿಷನ್ ನೀವು ಮಾಡಿರೋದು ಅಂತ ಹೇಳಿದೆ. ಯಾಕಂದ್ರೆ ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ಎಲ್ಲ ಪಕ್ಷದವರು ಇರ್ತಾರೆ, ಎಲ್ಲ ಜಾತಿಯವರು ಇರ್ತಾರೆ, ಎಲ್ಲ ಧರ್ಮದವರು ಇರ್ತಾರೆ. ಅದಕ್ಕೋಸ್ಕರವಾಗಿ ನೀವು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವ್ರ ಕಾಲದಲ್ಲಿ ಇನ್ನೂ ಕರ್ನಾಟಕ ಸಂಘ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ಲಿಕ್ಕೆ ಬಯಸ್ತೇನೆ. ಇನ್ನೂ ಆರೋಗ್ಯವಾಗಿದ್ದಾರೆ, ಓಡಾಟ ಮಾಡ್ತಾ ಇದ್ದಾರೆ. ಅವರು ನಿಜವಾಗಿ ಕರ್ನಾಟಕ ಸಂಘವನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡೇ ಮಾಡ್ತಾರೆ. ಯಾವತ್ತೂ ಕೂಡ ಅವರು ಯಾವುದೇ ಸಂಘಟನೆಗೆ ಇದ್ದಾಗಲೂ ಕೂಡ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಅಂತ ವ್ಯಕ್ತಿಗೆ ಇವತ್ತು ಅಭಿನಂದನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಾರ್ಥಕ ಅಂತೇಳಿ ನಾನು ಭಾವಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.